ನಮ್ಮ ಜೊತೆ ಸಚಿವರಾದಂತಹ ನಾಗೇಂದ್ರ ಅವರಿದ್ದಾರೆ. ಅವರು ಏನು ಹೇಳ್ತಂತ ಕೇಳೋಣ. ಸರ್, ಸದನದ ತುಂಬ ಬರೀ ನಾಗೇಂದ್ರ ಅವ್ರದ್ದೇ ಸದ್ದಾಗ್ಬಿಟ್ಟಿದೆ. ಯಾವ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋದು ಹೊರತು ನಾವು ಸದನ ನಡೆಯೋದಕ್ಕೆ ಬಿಡೋದೇ ಇಲ್ಲ ಅಂತೇಳಿ ಬಿ ಜೆ ಪಿಯವರು ಇವತ್ತು ಪ್ರತಿಭಟನೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೇಳ್ತಾರೆ. ಈಗ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಇವತ್ತು ವಿಧಾನಸಭೆ ಆಗಿರ್ಬೋದು ಮತ್ತು ಪರಿಷತ್ತಲ್ಲಿ ಈ ರೀತಿಯಾದಂಥ ಕಾರಣಗಳನ್ನು ಇಟ್ಕೊಂಡು ಮಾಡಿದ್ದಾರೆ. ನಾವು ಚರ್ಚೆಗೆ ಬನ್ನಿ ಸ್ವಾಮಿ ಅಂತೇಳಿ ಕೇಳ್ತಾ ಇದ್ದೀವಿ, ಚರ್ಚೆಗೆ ಬರ್ತಾ ಇಲ್ಲ ಅವರು. ಇನ್ನು ಏನು ಹೇಳಬೇಕು? ಇವತ್ತು ನಾನು ಮಾಧ್ಯಮದಲ್ಲಿ ಯಾಕೆ ಬರಬೇಕಾಗಿದೆ ಅಂದರೆ ನಮ್ಮ ಮುಖ್ಯಮಂತ್ರಿಯವರು ಹೇಳಿದರು, ನಾಗೇಂದ್ರ ಹೋಗಪ್ಪ, ನೀನು ಹೋಗ್ಬಿಟ್ಟು ಅಟ್ಲೀಸ್ಟ್ ಈ ರಾಜ್ಯದ ಜನತೆಗಾದರೂ ಬೆಳಕು ಚೆಲ್ರಿ. ನಾವು ಸದನದಲ್ಲಿ ಇಂಥ ದೊಡ್ಡ ಶಕ್ತಿ ಸೌಧವಾಗಿರುವಂಥ ಸದನದಲ್ಲಿ ಇವರು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಇಂಥವು ಯಾವ ರೀತಿ ಇದನ್ನೆಲ್ಲ ಕೂಡ ಬೆಳಕು ಚೆಲ್ಲಬೇಕಂತೇಳಿ ಇವತ್ತು ಅನಿವಾರ್ಯವಾಗಿ ನಾನು ಇಡಬೇಕಾಗಿದೆ. ಇವತ್ತು ನಾವು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಯವರ ಹಾದಿಯಿಂದ ಹಿಡಿದು ಎಲ್ಲರೂ ನಮ್ಮ ಶಾಸಕರಿಂದ ಹಿಡಿದು ನಾವೆಲ್ಲರೂ ಕೂಡ ರೆಡಿಯಾಗಿದ್ದೀವಿ. ನಾವು ಖಂಡಿತವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀವಿ. ಬಟ್ ಅವ್ರು ಬರ್ತಾ ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ಎಲ್ಲ ಚರ್ಚೆ ಎಲ್ಲ ಆಗಿಬಿಟ್ಟಿತ್ತು. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಸಚಿವರಾಗಿದ್ದರು ನಾಗೇಂದ್ರ ಅವರು. ಅವಾಗೆಲ್ಲ ಚರ್ಚೆ ಎಲ್ಲ ಆಗಿ ಎಲ್ಲ ಮುಗ್ದೇ ರಾಜೀನಾಮೆ ಕೊಟ್ಟಿರುವಂಥದ್ದು. ಈಗ ಮತ್ತೆ ಯಾಕೆ ಚರ್ಚೆ ಮಾಡೋದು? ಅವ್ರು ರಾಜೀನಾಮೆ ಕೊಡಲಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರು ಅವತ್ತು ಅವ್ರು ಹೇಳಿದ್ದಕ್ಕೆ ಮಾಡಿಲ್ಲ. ನಾನು ಮೇ 31ನೇ ತಾರೀಕು SIT ರಚನೆ ಆಯಿತು. SIT ರಚನೆ ಆದಂಥ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿರಬಾರ್ದು ಅಂಥೇಳಿ ನನ್ನ ಕಲ್ಪನೆಯಿಂದ ನಾನೇ ಮಾಡಿಕೊಂಡು, ನನಗೆ ಕೆಲವರು ನಮ್ಮ ಅಂದಿನ ಮುಖ್ಯಮಂತ್ರಿ ಆದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಜಮೀರ್ ಅಣ್ಣವರು, ಇಂಥ ಹಲವಾರು ಜನ ನಮ್ಮ ಮಿತ್ರರೆಲ್ಲ ಸೇರಿ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತೇಳಿ ಅವ್ರ ಹತ್ರ ಮಾತಾಡ್ಕೊಂಡು ನಾನೇ ಕೊಟ್ಟಿದ್ದೀನಿ. ಯಾರೂ ಕೇಳಿದ್ದಿಲ್ಲ, ನಾನೇ ಕೊಟ್ಟೆ. ಅವತ್ತು ರಾಜೀನಾಮೆ ಕೊಟ್ಟೆ. ಅದರಲ್ಲಿ ಏನು ತಪ್ಪಿದೆ? ನಾನು ನಮ್ಮ ತನಿಖಾ ಸಂಸ್ಥೆಗಳು ನಾನೇನಾದರೂ ಮಂತ್ರಿ ಆಗಿದ್ದರೆ ಅವರಿಗೆ ಒತ್ತಡ ಇರುತ್ತೆ ಅಂಥೇಳಿ ನಾನು ಅದನ್ನು ಮಾಡಿದೆ. ಈ ವಾಲ್ಮೀಕಿ ನಿಗಮದಲ್ಲಾದಂಥ ಹಗರಣದ ಹಣ ಪೂರ್ತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗ್ಬಿಟ್ಟಿದೆ. ಹಾಗಾಗಿ ಅವ್ರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಬ್ಲ್ಯಾಕ್ ಮೇಲ್ ಮಾಡಿನೇ ಮತ್ತೆ ಮಂತ್ರಿ ಸ್ಥಾನವನ್ನು ಗಿಡಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ. ಹಾಗಾದರೆ ನೋಡಿ ಸ್ವಾಮಿ, ಈಗ ರಾಮನ ಉಂಡಿ ಕದ್ದು ಯಾರಿಗೂ ಹೋಗಿದೆ ಅಂತೇಳಿ ಹೇಳಬೇಕಾಗುತ್ತೆ. ನಾವು ಇಡೀ ದೇಶದ ಜನತೆಗೆ ಗೊತ್ತು. ಅದನ್ನೆಲ್ಲ ಬೇಸ್ಲೆಸ್ಸಾಗಿ ಹೇಳೋಕ್ಕಾಗುತ್ತಾ? ನನ್ನ ದುಡ್ಡು ಅಲ್ಲಿಗೆ ಹೋಗಿದೆ ಅಂತ ಇಡೀ ಎಷ್ಟು ದುಡ್ಡು ಹೋಗಿದೆ ಅಷ್ಟು ದುಡ್ಡನ್ನ ನಾವು ರೀಕಲೆಕ್ಟ್ ಮಾಡಿದ್ದೀವಿ. ನಮ್ಮ ಇಡೀ ದೇಶದಲ್ಲೇ ನಂಬರ್ 1 ಆಗಿ ಇವತ್ತು SIT ರಚನೆ ಮಾಡಿದ ಮೇಲೆ SIT COD ಆಗಿರ್ಬೋದು, ಭಾಳ ಅದ್ಭುತವಾದಂಥ ತನಿಖೆ ಮಾಡಿ ಇವತ್ತು ಅವರ ಜವಾಬ್ದಾರಿಯಿಂದ ಇವತ್ತು ಮಾಡಿದ್ದಾರೆ. ಈಗ ಸದನದಲ್ಲಿ ಚರ್ಚೆ ಆಗಬೇಕಾದ 184 ಕೋಟಿಗೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ 84.68 ಕೋಟಿ ಕೂಡ ಪೂರ್ಣ ಪ್ರಮಾಣದಲ್ಲಿ 79 ಕೋಟಿ ಆಗಿತ್ತು. ಅದರಲ್ಲಿ ಇನ್ನೂ 5-6 ಕೋಟಿ ರೂಪಾಯಿ ಅಲ್ಲೆಲ್ಲೋ ಬ್ಯಾಂಕ್ಗಳಲ್ಲಿ ಅದನ್ನು ಕೂಡ ನಾವು ಕೋರ್ಟಲ್ಲಿ ಕೇಳಿದ್ದೀವಿ. ಅದನ್ನು ಕೂಡ ಹಿಂಪಡಿತಾ ಇದ್ದೀವಿ ನಾವು. ಈಗ ಸದನದಲ್ಲಿ ಚರ್ಚೆ ಆಗಬೇಕಾದಂಥ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ನಾಗೇಂದ್ರ ಅವರು ಒಂದು ಕಾರಣಕ್ಕೋಸ್ಕರವಾಗಿ ಸದನನೇ ನಡೀದೇ ಇರುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಏನು ಹೇಳ್ತೀರಾ? ನಾಗೇಂದ್ರ ಒಬ್ಬ ದಲಿತರನ್ನ ಈ ರೀತಿಯಾದಂಥದ್ದು ಇಕ್ಕಟ್ಟಿಗೆ ಸಿಲಿಸ್ಬೇಕು. ಈ ರಾಜ್ಯದ ಹಿತ ಅವ್ರಿಗೆ ಬೇಕಾಗಿಲ್ಲ. ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ಕಾವೇರಿ ನೀರಿನ ವಿಚಾರ ಆಗಿರ್ಬೋದು, ಯುವಕರ ವಿಚಾರ ಆಗಿರ್ಬೋದು, ಬರಗಾಲದ ವಿಚಾರ ಆಗಿರ್ಬೋದು, ಇಂಥ ಚರ್ಚೆಗೆ ಬರ್ತಾ ಇಲ್ಲ. ಅವ್ರು ಕೇವಲ ಏನು ದೃಷ್ಟಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಏನು ನಾನು ಇವ್ರನ್ನ ಯಾವುದೇ ರೀತಿಯಾಗಿ ಕೂಡ ತೊಂದರೆಗೆ ಒಳಗಾಗಿಸ್ಬೇಕು, ಒಬ್ಬ ದಲಿತರನ್ನ ಈ ರೀತಿಯಂಥ ಶೋಷಣೆಗೆ, ದಲಿತರನ್ನ ಈ ರೀತಿ ಆದಿವಾಸಿಗಳಿಗೆ ಈ ರೀತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಮನುವಾದಿಗಳು ಈ ರೀತಿ ಅಂಥದ್ದು ಕೆಲಸ ಮಾಡ್ತಾಯಿದ್ದಾರೆ. ಈಗ ವಾಲ್ಮೀಕಿ ಜನಾಂಗದವರಿಗೂ ಸಹಿತ ನೀವು ದಲಿತ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆ ಜನಾಂಗದವರು ಕೂಡ ಸಾಕಷ್ಟು ಪ್ರಶ್ನೆಗಳು ಅವರ ಮನಸ್ಸಲ್ಲೂ ಕೂಡ ಎದ್ದಿರುವಂಥದ್ದು. ಬೇರೆ ಬೇರೆಯವ್ರಿಗೆ ಕೊಡ್ಬೋದಾಗಿತ್ತು, ನಾಗೇಂದ್ರವರಿಗೆ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು ಅವರು BJP ಕೂಡ ಹೇಳ್ತಾ ಇರುವಂಥದ್ದು. ಈಗ ಎಲ್ರಿಗೂ ಕೂಡ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ನೀವು ವಿರೋಧ ಪಕ್ಷದವರಿಗೆ ಮತ್ತು ಜನಾಂಗದವರಿಗೆ? ನನ್ನ ಜನಾಂಗಕ್ಕೆ ಬೆಳಕು ಚೆಲ್ಲಬೇಕಂತೇಳಿ ಇವತ್ತು ಸದನದಲ್ಲಿ ಹೇಳಬೇಕಾಗಿತ್ತು. ನಮ್ಮ ಜನಾಂಗಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತು ಇದರಲ್ಲಿ ಏನಾಗಿಲ್ಲ. ಬೇರೆ ಸಂಸ್ಥೆಗಳು ಅವ್ರ ಮೇಲೆ ವಿನಾಕಾರಣ ಸುಳ್ಳನ್ನು ಓಡಿಸ್ತಾ ಇದೆ. ಕೋರ್ಟಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಸಮಾಜ ಯಾವತ್ತೂ ಕೂಡ ಕೋರ್ಟನ್ನು ಗೌರವಿಸ್ತಾ ಇದೆ. ಕೋರ್ಟ್ಗಳಲ್ಲಿ ಇತ್ಯರ್ಥ ಆಗಬೇಕು. ಅದಾದ ನಂತರ ನಮ್ಮ ಚರ್ಚೆ ಬರಬೇಕಲ್ಲ. ಇದನ್ನು ಇಂದಿಷ್ಟು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಮ್ಮ ರಾಜ್ಯದ ವಾಲ್ಮೀಕಿ ಅಖಂಡ ಕರ್ನಾಟಕ ವಾಲ್ಮೀಕಿ ಸಮುದಾಯ ಇದ್ರ ಮೇಲೆ ಭಾಳ ದೊಡ್ಡ ಗಮನದಲ್ಲಿ ಇಟ್ಕೊಂಡು ಮಾಡ್ತಾಯಿದೆ. ಒಬ್ಬ ದಲಿತ, ಒಬ್ಬ ಆದಿವಾಸಿ, ಮತ್ತೊಬ್ಬ ಮಂತ್ರಿ ಆದಮೇಲೆ BJP ಪಕ್ಷ, ವಿರೋಧ ಪಕ್ಷದವರು ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಗಂಭೀರವಾಗಿ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ಯುವಕರು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೂ ರೆಡಿ ಇದ್ದಾರೆ. ಈ ರೀತಿಯಾದಂಥದ್ದನ್ನು ನಾವು ಪ್ರತಿಭಟನೆ ಅಂತಲ್ಲ, ಮುಂದಿನ ಚುನಾವಣೆಗಳಲ್ಲಿ ನಾವು ತೋರಿಸ್ತೀವಿ.